56, 57 ಹಾಗೂ 58ನೆಯ ಕವನ. ಈತ ರುಕ್ಮಾಂಗದ ಜಯದ್ಬಲನೀತ ಶ್ರುತಸೇನ ಅಚ್ಯುತ ಆಯುಧ ರೀತಗಳು ನಿಯತಾಯು ದೀರ್ಘಾದುರ ಮಹೋದರರು. ಈತ ದಮಗೋ ಶಾತ್ಮಜನು ವಿಖ್ಯಾತ ಶಿಶುಪಾಲನು ಮಹಾಬಲ ನಿತ್ಯ ಅಶ್ವತ್ಥಾಮ ಸೌಬಲನೀತ ನೋಡೆಂದ. ಅಂದರೆ ಇವನು ರುಕ್ಮಾಂಗದ, ಇವನು ಜಯದ್ಬಲ, ಇವನು ಶ್ರುತಸೇನ ಅತ್ಯುಚ್ಚಾಯು, ಇವರು ನಿಯತಾಯು ದೀರ್ಘೋದರ ಮಹೋದರ, ಇವನು ದಮಘೋಷಣ ಮಗನಾದ ಶಿಶುಪಾಲ, ಇವನು ಮಹಾಪರಾಕ್ರಮಿ, ಇವನು ಅಶ್ವತ್ಥಾಮ, ಇವನು ಶಕುನಿ, ಇವರನ್ನು ನೋಡು ಎಂದು ದೃಷ್ಟದ್ಯುಮ್ನನು ದ್ರೌಪದಿಗೆ ತಿಳಿಸುತ್ತಾನೆ. ಭೂತಳದ ರವಿಯಂತೆ ಹೊಳೆ ವಾತಕರ್ಣನು ತನುಜ ಅರಿತಂಗೀತಗಳು. ವೃಷಸೇನನು ನಗ್ಗದು ಚಿತ್ರಸೇನಕರು ಈಕ ನಾಹನೆ ನೋಡುತ್ತಲೇ ಭಾವ ಅತಿಶಯ ಸಂಬಂಧ ಭಾವದೊಳು ಈತನನ್ನು ನೋಡಿದಳು ತಿರುಹಿದಳು ಬಲೆ ಲೋಚನವ. ಅಂದರೆ ಭೂಮಿಯ ಮೇಲಿರುವ ಸೂರ್ಯನೋ ಎಂಬಂತೆ ಹೊಳೆಯುವ ಇವನು ಕರ್ಣ. ಇವನ ಮಕ್ಕಳು ವೃಷಸೇನ ಚಿತ್ರಸೇನರಿವರು. ಇವನು ಒಪ್ಪಿಗೆಯೇ ಎಂದು ದೃಷ್ಟದ್ಯುಮ್ನನು ಕೇಳಲು ಅತಿಶಯವಾದ ಸಂಬಂಧ ಭಾವದಿಂದ ದ್ರೌಪದಿಯು ಕರ್ಣನನ್ನು ನೋಡಿ ಮುಖವನ್ನು ತಿರುಗಿಸಿದಳು. ಉಕ್ಕಿದ ಕಿವಿವೇಟ ಕಣೆ ಬೆಟ್ಟಕ್ಕೆ ತಂದುದು ಕಂಗಳಿಕೆಯ ಮುಕ್ಕುಳಿಸಿ ಮೈ ಸೋಂಕಿನಲ್ಲಿ ಲಟಕಟಿಸಿದುದು ಹೃದಯ ಸಿಕ್ಕಿ ತಳಳಿಗೆ ಸೋತು ಸೊಕ್ಕಿನ ಚುಕ್ಕಿಯೋ ಚಾಪಳವೋ ಸಿದ್ಧಿಯೋ ಅಕ್ಕಜವೋ ತಾನೆನುತ ಚಿಂತಿಸಿತ ನೃಪವ್ರತ. ಅಂದರೆ ಹಿಂದೆ ಕಿವಿಯಲ್ಲಿ ಕೇಳಿದ್ದ ದ್ರೌಪದಿಯ ವಿಷಯವೀಗ ಕಣ್ಣಿಗೆ ದೊರಕಿತು. ಕಣ್ಣುಗಳು ಅವಳನ್ನು ನೋಡಿ ಹೃದಯವು ಉದ್ರೇಕಗೊಂಡಿತು. ಅವಳಿಗಾಗಿ ಮನಸ್ಸು ಅಳಲಿತು, ಸೋತು ಹೋಯಿತು. ಅವಳೇನು ವಿಸ್ಮತಿಯೋ ನಕ್ಷತ್ರವೋ ದಿಟ್ಟವೋ ಮನಸ್ಸಿನ ಬರೀ ಚಪಲವೋ ಬಯಕೆಯ ಸಿದ್ಧಿಯೋ ಭಯವನ್ನುಂಟು ಮಾಡುವ ಭಾವನೆಯೋ ಎಂದು ದ್ರೌಪದಿಯನ್ನು ನೋಡಿದ ರಾಜರು ವಿವಿಧ ಭಾವನೆಗಳಿಗೆ ಒಳಗಾದರು. ಧನ್ಯವಾದಗಳು.